ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಹೆವಿ ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಇಲ್ಲಿ ನಾನು 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಳ್ಳಿ, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಿ. ಮತ್ತು 3 ಚೈನ್ಸ್ ಹಾಕಿ ಮತ್ತು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಮತ್ತೆ ಒಂದು ಸರ್ತಿ 3 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಫಸ್ಟ್ ಇಲ್ಲಿ 2 ಲಾಕ್ಸು, ಅದಾದಮೇಲೆ 5 ಚೈನು, ಅದಾದಮೇಲೆ 3 ಚೈನ್ 3 ಚೈನ್ 3 ಚೈನ್ 3 ಟೈಮ್ಸು 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ. ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲಿಂದ ರೋಸ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಸೀರೆಗೆ ಒಂದು ಸರ್ತ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಮತ್ತು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡೋಣ. ಬೀಡ್ ಹಾಕಿದ ಮೇಲೆ ಕೂಡ ಒಂದು ಸರ್ತಿ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಒಂದು ಸ್ವಲ್ಪ ಪೂರ್ತಿ ಟರ್ನ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಆರ್ಚ್ ಹಾಕಬೇಕಾಗತ್ತೆ ಬ್ಯಾಕ್ ಸೈಡಿಂದನೇ, ಅದಕ್ಕೆ. ನೀಡಲ್ ಮೇಲೆ ಒಂದು ಸರ್ತಿ ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ 6 ದಾರ ಇರುತ್ತೆ. ಆ ದಾರದಲ್ಲಿ ಆ ಬೀಡ್ ಲಾಕ್ ಮಾಡಿದರೆ ಈ ರೀತಿ ದಾರ ಬಂದಿರುತ್ತೆ. ಆ ದಾರದ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೀರಿ, ಡಬಲ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸೇಮ್ ಅದೇ ಬೀಡ್ ಹಿಂದಿರೋ ದಾರದಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಈ ರೀತಿ ಡಬಲ್ ಕ್ರೋಶಗಳನ್ನ ಮಾಡಬೇಕು. ಇಲ್ಲಿ ಬ್ಯಾಕ್ ಸೈಡಿಂದನೇ ಇದನ್ನು ವರ್ಕ್ ಮಾಡಬೇಕು. ಇಲ್ಲಿ 14 ಡಬಲ್ ಕ್ರೋಶೆ ಹಾಕಿದ್ದೀನಿ ನಾನು, ನೀವು 14ಕ್ಕೆ ಹಾಕಿ. 14 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಸ್ಟ್ರೇಟಾಗಿ ಅಲ್ಲಿ 3 ಚೈನ್ ಲಾಕ್ ಇರುತ್ತೆ ಅಲ್ಲ, ಅದರ ಪಕ್ಕದಲ್ಲಿ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಈ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ 3 ಚೈನ್ ಲಾಕಿಗೆ ಲಾಕ್ ಮಾಡಿ. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ಅದಾದಮೇಲೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು ಅಷ್ಟೇ, ಪೂರ್ತಿ ಮತ್ತು ಡಬಲ್ ಕ್ರೋಶೆ ಮಾಡೋ ಹಾಗಿಲ್ಲ. 2 ದಾರ ಒಂದು ಮಾಡಿ ಇನ್ನೆರಡು ದಾರ ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 3 ಚೈನ್ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಇನ್ನೊಂದು ದಾರ ಇರುತ್ತಲ್ಲ ಅದನ್ನ ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ 3 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಮತ್ತೆ ಒಂದು ದಾರ ಉಳಿಯುತ್ತೆ, ಅದನ್ನ ಹಾಗೆ ಇಟ್ಕೋಬೇಕು ನೀಡಲ್ ಮೇಲೆ. ಇದೇ ರೀತಿ ಇಲ್ಲಿ 5 ಸರ್ತಿ ಮಾಡಬೇಕು. 5 ಸರ್ತಿ ಮಾಡಿದರೆ ನಿಮಗೆ ಈ ರೀತಿ ಪಫ್ ಡಿಸೈನ್ ಬರುತ್ತೆ. ಇಷ್ಟು ದಾರ ಉಳಿಯುತ್ತೆ ನೀಡಲ್ ಮೇಲೆ. ಆ ಅಷ್ಟು ದಾರನ ಒಂದು ಸರ್ತಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ ಈ ರೀತಿ ಪಫ್ ಡಿಸೈನ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ಲಾಕ್ ಮಾಡ್ಕೋಬೇಕು ಅದನ್ನ. ಇದು ಪೂರ್ತಿ ಪಫ್ ಡಿಸೈನ್ ಆಯ್ತು ಈಗ. ಇದಾದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನೆಕ್ಸ್ಟ್ 2 ಕಂಬ, 2 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಮತ್ತು 3ನೇ ಕಂಬದ ಮಧ್ಯೆ ಯಾವುದೇ ಹೋಲ್ ಗ್ಯಾಪ್ ಇಗಲ್ಲ. ಆ 2 ಕಂಬಗಳ ಮಧ್ಯೆ ಅಂದರೆ 2 ಮತ್ತು 3ನೇ ಕಂಬದ ಮಧ್ಯೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ ಮಾಡಿ ಡಬಲ್ ಕ್ರೋಶೆ ಅದು ಹಿಂದೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ಅಷ್ಟೇ ಮಾಡಬೇಕು. ಮತ್ತೆ 2 ದಾರ ಹಾಗೆ ಉಳಿಯುತ್ತೆ. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು ಮತ್ತು ಒಂದು ದಾರ ಹಾಗೆ ಇಟ್ಕೋಬೇಕು. ಈ ರೀತಿ ಕಂಟಿನ್ಯೂ 5 ಟೈಮ್ಸ್ ಮಾಡಬೇಕು. 4 ಟೈಮ್ಸ್ ಮಾಡಿದರೂ ನಡೆಯುತ್ತೆ. ನಾನಿಲ್ಲಿ 5 ಟೈಮ್ಸ್ ಮಾಡಿದ್ದೀನಿ. 4 ಅಥವಾ 5 ಟೈಮ್ಸು ಸಾಕಾಗುತ್ತೆ, ಮತ್ತು ಹೆಚ್ಚಿಗೆ ಮಾಡಬೇಡಿ ಜಾಸ್ತಿ. ಇಲ್ಲಿ 5 ಟೈಮ್ಸು ಈ ರೀತಿ ಮಾಡಿದ ಮೇಲೆ ಈ ರೀತಿ ದಾರ ಬರುತ್ತೆ ನೀಡಲ್ ಮೇಲೆ ಇಷ್ಟೊಂದು. ಅದೆಲ್ಲ ದಾರನ ಒಂದು ಸರ್ತಿ ತೆಗೆದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವೇನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದಾದಮೇಲೆ 2 ಕಂಬ ಬಿಟ್ಟು ಆ 2ನೇ ಕಂಬ ಮತ್ತು 3ನೇ ಕಂಬದ ಮಧ್ಯೆ ಯಾವುದೇ ಹೋಲ್ ಗ್ಯಾಪ್ ಇರಲ್ಲ. ಆ 2 ಕಂಬಗಳ ಮಧ್ಯೆ
ಸೆಕೆಂಡ್ ಆ್ಯಂಡ್ ಥರ್ಡ್ ಕಂಬದ ಮತ್ತೆ ಒಂದು ಡಬಲ್ ಕ್ರೋಶ ಮಾಡಬೇಕು. ನಾವೇನು ಒಂದು ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಆ ಡಬಲ್ ಕ್ರೋಶ ಮಾಡಿ ನೆಕ್ಸ್ಟ್ 2 ಕಂಬಗಳು ಆದಮೇಲೆ 2ನೇ ಕಂಬ ಮತ್ತು 3ನೇ ಕಂಬದ ಮಧ್ಯೆ, ಸೊ 2 ಕಂಬ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಈ ರೀತಿ ಪಫ್ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೀವು ಒಂದೆರಡು ಡಿಸೈನ್ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ. ಪಫ್ ಡಿಸೈನು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಸ್ಟಾರ್ಟಿಂಗು. 1 ಅಥವಾ 2 ಆರ್ಚ್ ಹಾಕಿದರೆ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಇಲ್ಲೂ ಕೂಡ 5 ಸರ್ತಿ ಈ ರೀತಿ ಮಾಡ್ಕೊಂಡ್ಮೇಲೆ ಉಷ್ಟು ದಾರನ ಒಂದು ಸರ್ತಿ ತೆಗೆದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ 2 ಡಬಲ್ ಕ್ರೋಶ ಕಂಬ ಆದಮೇಲೆ ಅಲ್ಲಿ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 7 ಪಫ್ ಡಿಸೈನ್ಸ್ ಬಂದಿದ್ದಾವೆ. 7 ಆದಮೇಲೆ ಲಾಸ್ಟಲ್ಲಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. 2 ಕಂಬ ಮತ್ತು 3 ಚೈನ್ ಇದೆ ಈಗ ಇಲ್ಲಿ. ಸೊ ಆ 2 ಕಂಬ ಮತ್ತು 3 ಚೈನ್ ಎರಡರ ಮಧ್ಯೆ ಒಂದು ಡಬಲ್ ಕ್ರೋಶ ಮಾಡಬೇಕು. 2 ಕಂಬ ಆದಮೇಲೆ ಒಂದು ಡಬಲ್ ಕ್ರೋಶ ಮಾಡಬೇಕು. ಈ ಸೈಡ್ ಒಂದು 3 ಚೈನ್ ಉಳಿಯೋದಿರುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ 3 ಚೈನ್ ಲಾಕ್ ಇದೆಯಲ್ಲ, ಆ ಲಾಕಿಗೆ ಒಂದು ಸರ್ತಿ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಮಾಡಿ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಮತ್ತೆ ಇಲ್ಲಿ 3 ಚೈನ್ಸ್ ಹಾಕಬೇಕು. ಇನ್ನೊಂದು ಡಿಸೈನ್ ಬರುತ್ತೆ, ಇನ್ನೊಂದು ಆರ್ಚ್ ಬರುತ್ತೆ ಇದಕ್ಕೆ ನೆಕ್ಸ್ಟು. ಸೊ ಅದಕ್ಕೆ ಈ 3 ಚೈನ್ ಹೆಲ್ಪ್ ಬೇಕಾಗುತ್ತೆ. ಸೊ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಇಲ್ಲಿ ಕುಚ್ಚಿಗೆ ಸ್ಪೇಸ್ ಬಿಡಬೇಕು. ಸೊ ಅದಕ್ಕೆ ಇಲ್ಲಿ 5 ಚೈನ್ ಹಾಕಬೇಕು. ಸೊ ಇಷ್ಟು ನಮಗೀಗ ಒಂದು ಆರ್ಚಿಗೆ 5 ಚೈನ್ ಬಿಟ್ಟು 3 ಚೈನ್ ಹಾಕಿದ್ವಲ್ಲ, ಅಲ್ಲಿವರೆಗೂ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ 3 ಸರ್ತಿ 3 ಚೈನ್ ಹಾಕಬೇಕು. ಮತ್ತೆ ಈಗಿಲ್ಲಿ 5 ಚೈನ್ ಹಾಕಿದ ಮೇಲೆ 3 ಚೈನ್ನ ಹಾಕಿ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇದೇ ರೀತಿ 3 ಸರ್ತಿ 3 ಚೈನ್ ಹಾಕಿ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು ಕಂಟಿನ್ಯೂ. ಸೊ ಇಲ್ಲಿ 3 ಸರ್ತಿ ಆದಮೇಲೆ ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ಸೊ ತುಂಬ ಈಸಿ ಇದೆ, ಬಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ನೀವು ಒಂದು ಸರ್ತಿ 1-2 ಆರ್ಚ್ ಹಾಕಿದರೆ ನಿಮಗೆ ಆಮೇಲೆ ತುಂಬ ಈಸಿ ಅನಿಸುತ್ತೆ ಡಿಸೈನು. ಸೊ 3 ಸರ್ತಿ 3 ಚೈನ್ ಹಾಕಿದ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಸೊ ನೀವು ಇಲ್ಲಿ ಯಾವ ಬೀಡ್ ಬೇಕಾದರೂ ಬೀಡ್ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ರೋಸ್ ಬೀಡ್ ಯೂಸ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಿ ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. ಈಗ ಲಾಕ್ ಮಾಡಿದ್ಮೇಲೆ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈಗ ಮತ್ತೆ ನಾವು ಆರ್ಚ್ ಮಾಡ್ಕೊಳ್ಳೋಣ. ಸೊ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ 6 ಎಳೆ ಏನು ದಾರ ಇದೆಯಲ್ಲ ಅಲ್ಲರೊಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ ಇಲ್ಲೂ ಕೂಡ 14 ಡಬಲ್ ಕ್ರೋಶ ಕಂಬನ ಮಾಡಬೇಕು. ನಾವು ಫಸ್ಟ್ 14 ಮಾಡಿದ್ದೀವಲ್ಲ, ಸೊ ಇಲ್ಲೂ ಕೂಡ 14 ಡಬಲ್ ಕ್ರೋಶ ಕಂಬ ಮಾಡಿದ್ಮೇಲೆ 3 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಅದರ ಪಕ್ಕದಲ್ಲಿ ಏನು 3 ಚೈನ್ ಇದೆಯಲ್ಲ ಆ 3 ಚೈನ್ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿ ಈ 3 ಚೈನ್ ಒಂದು ಡಬಲ್ ಕ್ರೋಶ ಕಂಬ ಅಂತ ಕನ್ಸಿಡರ್ ಮಾಡಿ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 3 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಹಾಗೆ ದಾರ ಇಟ್ಕೋಬೇಕು ನಿಡಲ್ ಮೇಲೆ. ಮತ್ತೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 3 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಮತ್ತೆ 1 ದಾರ ಹಾಗೆ ಇಟ್ಕೋಬೇಕು. ಸೊ ಕಂಟಿನ್ಯೂಲಿ 5 ಟೈಮ್ಸು ಹೀಗೆ ಮಾಡಬೇಕು. ಫಸ್ಟ್ ಒಂದು ಸರ್ತಿ ನೀವು 4 ಟೈಮ್ಸ್ ಮಾಡಿದರೆ ಎಲ್ಲ ಕಡೆಯೂ 4 ಟೈಮ್ಸೇ ಮಾಡಿ. ನಾನು 5 ಟೈಮ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ಎಲ್ಲ ಕಡೆ 5 ಟೈಮ್ಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ 5 ಟೈಮ್ ಈ ರೀತಿ ಮಾಡಿದ ಮೇಲೆ ನಿಡಲ್ ಮೇಲೆ ಇಷ್ಟು ದಾರ ಇರುತ್ತೆ. ಸೊ ಅಷ್ಟು ದಾರನ ಒಂದು ದಾರದಲ್ಲಿ ತೆಗಿಬೇಕು. ಈ ರೀತಿ ತೆಗೆದು ನೆಕ್ಸ್ಟ್ ಅದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ 2 ಡಬಲ್ ಕ್ರೋಶ ಕಂಬ ಆದಮೇಲೆ ಇದು 3 ಚೈನು, ಅದಾದಮೇಲೆ ಇದು 1ನೇ ಡಬಲ್ ಕ್ರೋಶ ಕಂಬ, ನೆಕ್ಸ್ಟ್ ಇದು 2ನೇ ಡಬಲ್ ಕ್ರೋಶ ಕಂಬ. ಸೊ 2 ಡಬಲ್ ಕ್ರೋಶ ಕಂಬ ಆದಮೇಲೆ 2 ಡಬಲ್ ಕ್ರೋಶ ಕಂಬ ಆದಮೇಲೆ 2 ಮತ್ತು 3ನೇ ಕಂಬದ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶ ಮಾಡಿ ಕಂಟಿನ್ಯೂ ಮತ್ತೆ ಪಫ್ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಪಫ್ ಡಿಸೈನ್ ನಿಮಗೆ ಅಷ್ಟೊಂದು ಡಿಫಿಕಲ್ಟ್ ಅನಿಸುತ್ತೆ ಅಂದರೆ ನೀವು ಡಬಲ್ ಕ್ರೋಶ ಅಥವಾ ಯಾವುದಾದ್ರೂ ಡಿಸೈನ್ ಮಾಡ್ಕೋಬೋದು.
ಬಟ್ ಪಫೇ ಮಾಡಿ, ಅಂದರೆ ಇದು ಗ್ರ್ಯಾಂಡಾಗಿ ಲುಕ್ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ ನಾನು ಪಫ್ ಡಿಸೈನ್ ಮಾಡ್ತಾಯಿದ್ದೀನಿ. ಇಲ್ಲ ಇನ್ನೊಂದು ಥರ ಪಫ್ ಡಿಸೈನ್ ಕೂಡ ಮಾಡ್ತಾರೆ. ಸೊ ನೀಡಲ್ ಹಾಕಿ ದಾರ ತಂದು 3 ದಾರನೂ ಹಾಗೆ ಇಟ್ಕೋತಾರೆ, ಈ ರೀತಿ 2 ದಾರ ತೆಗಿಯೋದಿಲ್ಲ. ಸೊ ಆ ರೀತಿ ಕೂಡ ಮಾಡ್ಬೋದು ನೀವು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಒಂದು ಪಫ್ ಡಿಸೈನ್ ಮಾಡಬೇಕು. ಅದಾದಮೇಲೆ 2 ಕಂಬ ಬಿಟ್ಟು ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡಿ ಮತ್ತೆ ಅಲ್ಲಿ ಕೂಡ ಒಂದು ಪಫ್ ಡಿಸೈನ್ ಮಾಡಬೇಕು. ಅದು ಕಂಪ್ಲೀಟ್ ಆದಮೇಲೆ ಮತ್ತೆ 2 ಕಂಬ ಬಿಟ್ಟು, ಸೊ ಇದೇ ರೀತಿ 2 ಕಂಬ ಆದಮೇಲೆ ಒಂದೊಂದು ಪಫ್ ಡಿಸೈನ್ ಮಾಡ್ಕೊಂಡು ಹೋಗಬೇಕು ಪೂರ್ತಿ. ಸೊ ಇಲ್ಲೂ ಕೂಡ 7 ಪಫ್ ಡಿಸೈನ್ ಬರುತ್ತೆ. ಸೊ ನಾವಿಲ್ಲಿ 14 ಕಂಬ ಮಾಡಿದ್ದೀವಲ್ಲ, ಸೊ 7 ಬರುತ್ತೆ. ಲಾಸ್ಟಲ್ಲಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ 2 ಕಂಬ ಮತ್ತು 3 ಚೈನ್ ಮಧ್ಯೆ ಅಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ ಮತ್ತು ಆ ಲಾಕ್ ಏನಿರುತ್ತಲ್ಲ 3 ಚೈನ್ ಲಾಕು, ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ನೀಡಲ್ ಹಾಕಿ ಆ ಲಾಕಿಗೆ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಆ ರೀತಿ 2 ಸರ್ತಿ ಮಾಡಿದರೆ ಫಸ್ಟ್ ಮತ್ತು ಲಾಸ್ಟ್ ಡಿಸೈನ್ ಆರ್ಚು ಸೇಮ್ ಕಾಣಿಸುತ್ತೆ, ಇಲ್ಲಾಂದರೆ ಲುಕ್ ಕಾಣಿಸೋದಿಲ್ಲ, ಬೇರೆಯೇ ಕಾಣಿಸುತ್ತೆ. ಸೊ ಅದಕ್ಕೆ 2 ಕಂಬ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾಡಿದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಸೊ ನಾನಿಲ್ಲಿ 2 ನಿಮಗೆ ಡಿಸೈನ್ ಹಾಕಿ ತೋರಿಸ್ತಿದ್ದೀನಿ. ಸೊ ಅದಕ್ಕೆ ನನಗೆ ಸೀರೆ ಎಂಡ್ ಹೇಗೆ ಹಾಕಬೇಕಂದ್ರೆ, ಇದು ಆರ್ಚ್ ನಾನೀಗ ಹಾಕಿದ್ನಲ್ಲ, ಇದನ್ನ ಎಂಡ್ ಆರ್ಚ್ ಅಂದ್ಕೊಳ್ಳಿ. ಸೊ ಲಾಸ್ಟಲ್ಲಿ ಸೀರೆಗೆ ಈ ರೀತಿ ಆರ್ಚ್ ಆದಮೇಲೆ 3 ಚೈನ್ ಹಾಕಿ 5 ಚೈನ್ ಹಾಕಿ ಕುಚ್ಚಿಗೆ, ಸೊ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಈಗ ಸೀರೆ ಎಂಡಿಗೆ ಹೇಗೆ ಹಾಕಬೇಕು ಅಂತ ತೋರಿಸ್ತಿರೋದು ನಾನಿಲ್ಲಿ. 2 ಸರ್ತಿ ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕಿ ನಿಡಲ್ನ ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡು ಈ ಕಂಟಿನ್ಯೂ ದಾರ ಏನಿರುತ್ತಲ್ಲ ಅದನ್ನ ಕಟ್ ಮಾಡಿ ಈ ರೀತಿ ನಿಡಲ್ನ ತೆಗೆದು ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಸೊ ಇದು ಲಾಕ್ ಆಗುತ್ತೆ. ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಈ ಉಳಿದಿದ್ದ ದಾರನ ಗಮ್ ಹಾಕಿ ಲಾಸ್ಟಿಗೆ ಬ್ಯಾಕ್ ಸೈಡ್ ಅಂಟಿಸಿದ್ರೆ ಆಯಿತು. ಸೊ ಇದು ಫಸ್ಟ್ ಸ್ಟೆಪ್ ಮುಗೀತು. ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಚಾಕ್ಲೇಟ್ ಕಲರ್ ದಾರ ತೊಗೊಂಡಿದ್ದೀನಿ. ಸೊ ಫಸ್ಟ್ ಏನು ಅದನ್ನು 6 ಎಳೆನೇ ತೊಗೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ಈ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 5 ಚೈನ್ಗೆ 5 ಚೈನೇ ಹಾಕಿ ಆ 5 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಈ 5 ಚೈನು ಕೂಡ ಲಾಕ್ ಮಾಡ್ಕೊಳ್ಳಿ. ಒಂದೊಂದು ಸರ್ತಿ ಇಲ್ಲಿ ಚೈನ್ಸ್ ಇರ್ತಾವಲ್ಲ ಅದಕ್ಕೆ ಲಾಕ್ ಆಗ್ತಿರುತ್ತೆ. ಸೊ ನೋಡಿಕೊಂಡು ನೀವು 5 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ನೀಟಾಗಿ ಕರೆಕ್ಟಾಗಿ. ಸೊ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ 3 ಚೈನ್ ಇದೆಯಲ್ಲ ಆ 3 ಚೈನ್ ಒಳಗಡೆ ಒಂದು ಸರ್ತಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಾದಮೇಲೆ ನಿಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಪಫ್ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಗ್ಯಾಪ್ ಅಂತ ಅಷ್ಟೊಂದು ಇರೋದಿಲ್ಲ, ಬಟ್ ಇಲ್ಲಿ ಒಂದು ಲೈನ್ ಫಾರ್ಮ್ ಆಗಿರುತ್ತೆ. ಸೊ ಅಲ್ಲಿ ಒಂದಿಟ್ಟು ಗ್ಯಾಪ್ ಇರುತ್ತೆ. ನಿಮಗೆ ವಿಡಿಯೋದಲ್ಲಿ ಎಷ್ಟು ಕರೆಕ್ಟ್ ಕಾಣಿಸ್ತಿಲ್ಲ ಅನ್ಕೋತೀನಿ. ಸೊ ನೀವು ಡೈರೆಕ್ಟಾಗಿ ನೋಡ್ತಿರಲ್ಲ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಡಿಸೈನ್ ಹಾಕಿದಾಗ. ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ಸೊ ಇಲ್ಲಿ ನಮಗೆ ಒಂದು ಚೈನ್ಸಿಂದು ಒಂದು ಲೈನ್ ಫಾರ್ಮ್ ಆಗಿರುತ್ತೆ. ಸೊ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ಅದೇ ಪಾಯಿಂಟಿಗೆ 3 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಒಂದೇ ಪಾಯಿಂಟಿಗೆ 3 ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ ನಾನು. 3 ಕಂಬ ಮಾಡಿ ಆಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ದು ರೌಂಡ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ ಪಾಯಿಂಟಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು. ಇದೇ ರೀತಿ ಈ ಸೈಡ್ ಕೂಡ 3 ಡಬಲ್ ಕ್ರೋಶೆ ಕಂಬ ಮಾಡೋಣ. ಫಸ್ಟ್ 3 ಮಾಡಿ ಬೀಡ್ ಆ್ಯಡ್ ಮಾಡಿ ಮತ್ತು 3 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಪಫ್ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಪಫ್ಫು ಡಿಸೈನ್ ಇದೆಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಅಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡಿ. 1-2 ಹಾಕೋವರೆಗೂ ನಿಮಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಇದು, ಆ ಗ್ಯಾಪ್ ಎಲ್ಲಿದೆ ಅಂತ ಅಷ್ಟು ಗೊತ್ತಾಗೋದಿಲ್ಲ. ಸೊ ನೀವು 1-2 ಡಿಸೈನ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಗ್ಯಾಪ್ ಈಸಿಯಾಗಿ ಎಲ್ಲಿರುತ್ತೆ ಅಂತ ಹೇಳಿ. ಸೊ ನೀವು ಈ ರೀತಿ ನೀಡಲ್ ಹಾಕಿ ದಾರ ತರೋವಾಗ ಆ ಪಫ್ ಡಿಸೈನಿನ ದಾರನೂ ಕೂಡ ಬರ್ತಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಹಾಕಿ ಡಿಸೈನ್ನ. ಸೊ ಇಲ್ಲೂ ಕೂಡ 3 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಫಸ್ಟು 3 ಡಬಲ್ ಕ್ರೋಶೆ ಕಂಬ ಮಾಡಿದ ಮೇಲೆ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಸ್ಕಿಪ್ ಮಾಡಬೇಡಿ. ಇದರಲ್ಲಿ ಬೀಡ್ ಆ್ಯಡ್ ಮಾಡಿದ್ರೇ ಅದು ಡಿಸೈನ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ಕಿಪ್ ಮಾಡಿದರೆ ಅಷ್ಟೊಂದು ಲುಕ್ ಬರೋಲ್ಲ ಈ ಡಿಸೈನ್ಗೆ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು. ಮತ್ತು 3 ಡಬಲ್ ಕ್ರೋಶೆ ಕಂಬನ
ಮಾಡಬೇಕು ಡೈರೆಕ್ಟಾಗಿ. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಕಂಬ, ಈ ಸೈಡ್ 3 ಆ ಸೈಡ್ 3 ಡಬಲ್ ಕ್ರೋಶಾ ಕಂಬ, ಮಧ್ಯದಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿ ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. 3 ಕಂಬ ಆದಮೇಲೆ 2 ಪಫ್ ಮಧ್ಯೆ ಸ್ಪೇಸ್ ಇರುತ್ತೆ, ಅಲ್ಲಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು ಪೂರ್ತಿ ಕಂಟಿನ್ಯೂಸ್ ಡಿಸೈನು. ನಿಮಗಿದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಅನಿಸುತ್ತೆ, ಇದು ಪಫ್ ಡಿಸೈನ್ ಹಾಕೋದಾಗಲಿ, ಆಮೇಲೆ ಇದು ಮೇಲೆ ಈ ರೀತಿ ಡಿಸೈನು ಆ ಹೋಲ್ ಗ್ಯಾಪಿಗೆ ಮಾಡೋದಾಗಲಿ. ನೀವು ಒಂದು ಆರ್ಚ್ ಕಂಪ್ಲೀಟ್ ಮಾಡಿದರೆ ನಿಮ್ಗೆ ಸಾಕು, ಮುಂದೆ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಗ್ಯಾಪ್ ಇದೆ, ಎಲ್ಲಿ ಹಾಕಬೇಕು, ಇದನ್ನು ನೀಡಲ್ಲ ಅಂತ ಹೇಳಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರುತ್ತೆ, ಅಥವಾ ಅದು ದಾರ ಎಲ್ಲ ಸಿಕ್ಕೋತಿರುತ್ತೆ. ಸೊ ಒಂದು ಆರ್ಚ್ ಅಂದರೆ 7 ಡಿಸೈನ್ ಹಾಕಿ 7 ಹಾಕಿದ ಮೇಲೆ ಈ ರೀತಿ ನಿಮಗೆ ನೆಕ್ಸ್ಟ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲೇ ಇರುತ್ತೆ ಇದು ಅಂತ ಹೇಳಿ ನಿಮಗೆ ಕೈ ಕುಂತ್ಬಿಡುತ್ತೆ ವರ್ಕ್ ಹಾಕೋಕ್ಕೆ. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಹಾಕಿ ಬೀಡ್ ಆ್ಯಡ್ ಮಾಡಿ ಮತ್ತು 3 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ ಹಾಕಿದ ಮೇಲೆ ಕಂಟಿನ್ಯೂ ಎಲ್ಲ ಪಫ್ ಡಿಸೈನ್ ಮೇಲೂ ಈ ರೀತಿ ಡಿಸೈನ್ ಹಾಕ್ಕೊಂಡು ಹೋಗಬೇಕು. ಸೊ ಟೋಟಲಿ 7 ಪಫ್ ಡಿಸೈನ್ ಹಾಕಿದ್ದೀನಲ್ಲ ನಾನು. ಸೊ 7 ಡಿಸೈನ್ಗೆ ಈ ರೀತಿ ಮೇಲೆ ಡಿಸೈನ್ ಹಾಕ್ಕೊಂಡು ಹೋಗಬೇಕು. ಹಾಕಿ 2 ಪಫ್ ಮಧ್ಯೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಲಾಕ್ನ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಪೂರ್ತಿ ಆರ್ಚ್ ಹಾಕಿ. ಸೊ ಇಲ್ಲೂ ಕೂಡ 7 ಡಿಸೈನ್ ಬಂದಿದ್ದಾವೆ. ಸೊ ಈ ರೀತಿ ಹಾಕಿದ ಮೇಲೆ ಲಾಸ್ಟಲ್ಲಿ ಈ 3 ಚೈನ್ ಏನಿದೆಯಲ್ಲ, ಆ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆ 3 ಚೈನ್ ಲಾಕ್ ಏನಿರುತ್ತಲ್ಲ, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ಗೆ 5 ಚೈನೇ ಹಾಕೋಣ. ಇಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನ್ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಈ ಸೆಕೆಂಡ್ ಸ್ಟೆಪ್ಪಲ್ಲಿರೋ 5 ಚೈನ್ನು ಕೂಡ ಲಾಕ್ ಮಾಡಿ. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ ಆರ್ಚು, ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಆರ್ಚು. ಸೊ ನೆಕ್ಸ್ಟ್ 3 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ಸೊ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದು. ಸೊ ಈ ರೀತಿ ಮೇಲೆ ಇರುತ್ತೆ ಅದು ಹೋಲ್ ಗ್ಯಾಪು, ನೀವು ಡೈರೆಕ್ಟಾಗಿ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಪ್ರತಿಯೊಂದು ಪಫ್ ಡಿಸೈನ್ಗೂ ಕೂಡ ಇರುತ್ತೆ ಅದು. ಸೊ ಅಲ್ಲಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 3 ಡಬಲ್ ಕ್ರೋಶಾ ಮಾಡಬೇಕು. 3 ಡಬಲ್ ಕ್ರೋಶಾ ಮಾಡಿ ಬೀಡ್ ಹಾಕಿ ಮತ್ತು 3 ಡಬಲ್ ಕ್ರೋಶಾ ಮಾಡಿ ನೆಕ್ಸ್ಟ್ 2 ಪಫ್ ಮಧ್ಯೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಆರ್ಚ್ ತುಂಬ ಬ್ರಾಡಾಗಿ ಬರುತ್ತೆ, ತುಂಬ ಅಗಲ ಇರುತ್ತೆ ಡಿಸೈನು. ನಿಮಗೆ ಹಾರ್ಡ್ಲಿ ಭಾಳ ಅಂದರೆ ಸೀರೆಗೆ ಒಂದು 15 ಬರಬೇಕಂದ್ರೆ ಜಾಸ್ತಿ. ಸೊ ಅಷ್ಟು ಹೆವಿ ಇದೆ ಇದು, ಅಷ್ಟು ಡಿಸೈನ್ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ, ಅದು ಸ್ವಲ್ಪ ಚಿಕ್ಕದು ಅನ್ನಿಸ್ಬೋದು, ಬಟ್ ಡೈರೆಕ್ಟಾಗಿ ತುಂಬ ಅಂದರೆ ತುಂಬ ಅಗಲ ಇರುತ್ತೆ ಡಿಸೈನು. ಸೊ ನೋಡಿಕೊಂಡು ಹಾಕಿ ನೀಟಾಗಿ. ನಾವು 1 ಅಥವಾ 2 ಆರ್ಚ್ ಹಾಕಿದ್ಮೇಲೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಬರ್ಬೋದು, ಯಾವ ರೀತಿ ಹಾಕಬೇಕು ಅಂತ. ಸೊ ಕ್ಲಿಯರಾಗಿ ನಿಮಗೆ ಆವಾಗ ಅರ್ಥ ಆಗುತ್ತೆ. ಸೊ ಇಲ್ಲಿ 3 ಡಬಲ್ ಕ್ರೋಶಾ, 1 ಬೀಡು ಮತ್ತು 3 ಡಬಲ್ ಕ್ರೋಶಾ ಹಾಕಿದ್ಮೇಲೆ 2 ಪಫ್ ಮಧ್ಯೆ ಲಾಕ್ ಮಾಡ್ಕೋಬೇಕು. ಸೊ ಪೂರ್ತಿ ಕಂಟಿನ್ಯೂ ಡಿಸೈನ್ ಹೀಗೆ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹೇಳಿದ್ನಲ್ಲ ಬ್ರಾಡಾಗಿ ಕಾಣಿಸ್ತಿದೆ ಡಿಸೈನು. ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ನೀವು ಕುಚ್ಚನ್ನ ಬೇಕಂದರೆ ಬೀಡ್ ಹಾಕಿ ಕಟ್ತಾರಲ್ಲ, ಆ ರೀತಿ ಕೂಡ ಕಟ್ಕೋಬೋದು. ನಾನು ಆ ರೀತಿ ಕಟ್ಕೊಂಡಿಲ್ಲ, ಸಾದಾ ಕಟ್ಕೊಂಡಿದ್ದೀನಿ. ನೀವು ಸಾದಾ ಕೂಡ ಕಟ್ಟಿದ್ರು ಸ್ವಲ್ಪ ಆರ್ಚ್ ಅಷ್ಟೇ ಲೆಂತಲ್ಲಿ ಕಟ್ಟಿ. ತೀರಾ ಬೇಬಿ ಕುಚ್ಚು ಕಟ್ಟಿದರೆ ಲುಕ್ ಕಾಣೋದಿಲ್ಲ ಈ ಡಿಸೈನ್ಗೆ. ಸ್ವಲ್ಪ ಲೆಂದಿಯಲ್ಲಿ ಕಟ್ಟಿ. ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.